ನಾನೇ ಈ ಊರ ಜಮೀನ್ದಾರನಿದ್ದವ. ನನ್ನ ಎದುರಿಗೆ ಸಟ್ಟು ಹೊಡೆದವ. ನಾ ತಕರಾರು ಮಾಡಿದ ಪ್ರೌಢಶಾಲಾ ಕಟ್ಟಡದ ನಿರ್ಮಾಣ ಕಾರ್ಯವನ್ನು ನಿನ್ನಂತೆ ಮಾಡಿಕೊಂಡ. ನನಗೆ ಮಂಕು ಬುದ್ಧಿ ಏರಿಸುತ್ತಿರುವೆಯಾ? ಎಡ ಬಿಡಂಗಿ ನನ್ನ ಮಗನೇ. ಲೇ ಕರ್ಣ, ಮದವೇರಿದ ಮದಗಜನಂತೆ ಸಾಧಿಸುವ ಸರ್ದಾರನಾಗಲು ನೀವು ಹೊರಟರೆ ನಿನ್ನ ನೆತ್ತಿಯ ಮೇಲೆ ನಾ ಹತ್ತಿ ಕುಳಿತು ನಿನ್ನ ಮದ ಬೆಳೆಸುವ ಮಾವತ ಈ ಜವರೇಗೌಡ. ಈ ಶ್ರೀಮಂತ ರಣರಂಗದಲ್ಲಿ ರಾಜನಿಗೆ ಪಟ್ಟ ಗಿಟ್ಟಿಸಿಕೊಂಡು ನನ್ನ ಒಳ ಹುಟ್ಟಿದ ತಂಗಿಯ ಮೇಲೆ ನಿನ್ನ ಕರಾಳ ಕಣ್ಣು ಹಾಕಿ ಪ್ರೇಮ ಲೋಕದ ಕನಸುಗಾರನಿಗೆ ಬಾಂಧವ್ಯದ ಕೋಟ ಕಟ್ಟಲು ಹೊಂಚು ಹಾಕುತ್ತಿರುವೆ. ನನ್ನ ಮಗನೇ, ಏನಿದ್ದೀರ? ನಾವು ಮಾಡುವ ಇಂದಿಗಲ್ ಬಿಂದಸ್ಗಳಿಗೆ ಅಡ್ಡಿಪಡಿಸಿ ಸೂರ್ಯನಂತೆ ವಂಚಿಸಲು ಬಂದರೆ ನಿನ್ನನ್ನು ಉರಿಯುವ ಸೂರ್ಯನಂತೆ ಸುಟ್ಟು ಭಸ್ಮ ಮಾಡಬಲ್ಲ ಈ ನೀಲಕಂಠ. ನೋಡು ನೀಲಕಂಠ, ಮಳೆಯಾಗಬೇಕಾದ್ರೆ ಮೋಡ ಕರಗಲೇಬೇಕು, ಹೆಣ್ಣು ಒಲಿಬೇಕಾದ್ರೆ ಪ್ರೀತಿ ಹುಟ್ಟಲೇಬೇಕು. ನಮ್ಮ ರಾಗಿಣಿ ಅಷ್ಟು ಸುಲಭವಾಗಿ ಒಲಿಯುವಷ್ಟು ದಡ್ಡಳಲ್ಲ. ನೀನೇನು ಚಿಂತಿಸಬೇಡ. ಜಮೀನ್ದಾರರ ಕುಟುಂಬ ಸರ್ವನಾಶವಾಗಬೇಕು. ಸರ್ವನಾಶವಾಗಲು ಏನು ಮಾಡಬೇಕೆಂಬ ಸಂಚುಗಳನ್ನ ರೂಪಿಸು, ಹೊಂಚು ಹಾಕು. ಸರಿ ಮಗ, ಹೊಂಚು ಸಂಚುಗಳ ಬಗ್ಗೆ ಹುಟ್ಟುತ್ತಲೇ ಗಣಿತ ಬಂದ ಮಾಯಾ ಚತುರ ನಾನು. ಕಣ್ಣಿಟ್ಟ ಬೇಟೆಗಳಿಗೆ ಗುರಿ ಹಿಟ್ಟು ಬಾಣ ಹೊಡೆದರೆ ಮುಗಿಯಿತು. ಬೇಟೆ ಎಷ್ಟೇ ಬಲಿಷ್ಠವಾಗಿದ್ದರೂ ನಮ್ಮ ರಣತಂತ್ರಕ್ಕೆ ಸ್ಥಿನಕ್ಕೆ ವಿಲವಿಲ್ಲ ಒದ್ದಾಡಿ ಪ್ರಾಣ ಬಿಡಬೇಕು. ಶಾಬಾಸ್ ನೀಲಕಂಠ, ಶಾಬಾಸ್. ಮೆಚ್ಚಿದೆ ನಿನ್ನ ಶೌರ್ಯಕ್ಕೆ. ಆದರೆ ಒಂದು ಮಾತು. ಅದ್ಯಾವ ಮಾತಂದು ಹೇಳಿ ಮಾವ? ಅದಷ್ಟೇ ಕಠಿಣವಾಗಿದ್ದರೆ ಬೆಟ್ಟಗಿರಿ ಕಂದರಗಳಲ್ಲಿ ಹೊರ ಹೊಕ್ಕು ಸಿಂಹ ಗರ್ಜಿಸಿದಂತೆ ಅರಕ್ಷಣದಲ್ಲಿ ಸಾಧಿಸಿಕೊಂಡು ಬರುವೆ. ಅಷ್ಟೊಂದು ಕಠಿಣವಾದ ಕೆಲಸ ಇದಲ್ಲ ನಿನ್ನ. ಇದು ಜಸ್ಟ್ ಪ್ರೀ ಪ್ಲಾನಿಂಗ್ ಅಷ್ಟೇ. ಅರ್ಥವಾಯ್ತು ಬಿಡಿ ಮಾವ. ಗುಲಾಬಿ ಹೂವು ನೋಡಲು ಸುಂದರವಾಗಿದ್ದು ಅದು ಪ್ರೀತಿಯ ಸಂಕೇತವಾದರೂ ಕೂಡ ಅದರ ಸುತ್ತಲೆಲ್ಲ ಮುಳ್ಳಿನ ಅಂದರವೇ ಇರುತ್ತೆ ಅಂತ. ಛೇ 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 ಇತ್ತಿತ್ಲಾಗ ಮಾವ ಅಳಿಯಂದ್ ಒಳಗತ್ತು ತಿಳಿದಂಗಾಯ್ತು ನೋಡ್ರಿ. ಮಾವ್ ನೋಡಿದ್ರ ಪ್ರೀ ಪ್ಲಾನಿಂಗ್ ಅಂತಾನ, ಹಳೆ ನೋಡಿದ್ರ ಮುಳ್ಳಿನ ಅಂದ್ರ ಅಂತಾನ. ಇವ್ರಿಬ್ರು ತುಂಬಿದ ಕೂಡ ಗಡ ಚಾಪ್ರಿ ಆಗ್ಬಾರ್ದಂತಿ ನೋಡ್ರಿಪ್ಪ. ಅವನವನ ಗಡ ಚಾಪ್ರಿ ಆಗ್ಬಾರ್ದಂತಿನ ಹೇಗಿದ್ದಾಬದೆ ಏನು ಗುಣಗುಂಡ ಹೇಳ್ತೀನಿ ಮನೆ. ಏನಿಲ್ರಿ ಗೌಡ್ರ, ಮಾವ ಹಳೆ ಹೊಂದಾಣಿಕೆ ಇರ್ಬೇಕಂದ್ರ ನಿಮ್ಮನ್ನ ನೋಡಿ ಕಲಿಬೇಕಂತ ನೋಡ್ರಪ್ಪ. ನಾನು ಯಾಕಿದಾಪತಿ ಹಳಿಯನಿಗೆ ಯಾವತ್ತಿದ್ರು ಮಾವ ಮಾವ, ಆದರೆ ಇನ್ನೊಬ್ಬರಾಗಿ ಹವಾ ಹುಟ್ಟಾಕೋಕೆ ಮಾವ ಕೆಲಸ ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದೇ ಇಲ್ಲ. ಸುಮ್ಮನೆ ನಿನ್ನ ಬೋಳು ಪುರಾಣ ಬಿಟ್ಟು ಮುಚ್ಕೊಂಡು ನಿಂತಲೇ ಕಿದಾಪತಿ. ಹಿಂಗ್ಯಾಕ್ ಸಿಟಿ ಬರಕತ್ರಿ ಅಪ್ಪ ಎಂ ಡಿ ಸಾಹೇಬ್ರ? ಹೇಳಕ
ಅಂತ ಏನಂತ ಏನ್ ರೇಪ ಪುರಾಣ ಅಯ್ಯ ಮಾವ ಇಷ್ಟೇ ಚಲೋ ಇರ್ಬೇಕನ್ನೋದು ಅಷ್ಟೇ ರೇಪ ದೇವ್ರ. ಹೋಗಲಿ ಬಿಡಿ ನೀಲಕಂಠ, ಈ ಕಿತಾಪತಿ ಜೊತೆ ಅದೆಂತ ಮಾತು. ಮುಂದೆ ಏನ್ ಪ್ಲಾನ್ ಮಾಡಿದ್ಯ ಅಂತ ಅದರ ಕಡೆ ಗಮನ ಕೊಡು. ಗೌರ ತಲೆಯಲ್ಲಿ ಬೀಜ ಹೊಕ್ಕಾಗ ಗೌರಳಿಯ ಹೇಳಿದ್ರೆ ಮಗಿತು, ಕೈ ಹಾಕಿದ ಕೆಲಸ ತಡೆಯೇ ಇಲ್ಲ. ತುಂಬಾ ಕಿರಾತಕ ಬುದ್ಧಿಯ ಉಪಾಯವನ್ನೇ ಮಾಡಿದ್ದೀನಿ ಮಾವ, ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ. ಅರ್ಥವಾಯ್ತು ನೀಲಕಂಠ. ಹಾಗಾದರೆ ಸೂಕ್ಷ್ಮವಾಗಿ ಹೇಳಿಬಿಡು ಅದು ಯಾವ ಪ್ಲಾನ್ ಅಂತ. ಒಟ್ಟಿನಲ್ಲಿ ಕೊಪ್ಪಿದ ಕುಂಡಿಗಳು ನೆಲ ಕಚ್ಚಿದ್ರೆ ಅಷ್ಟೇ ಸಾಕು. ಸರಿ ಮಾವ, ಊರ ಮುಂದೆ ಜಮೀನಿನಲ್ಲಿ ಬೆಳೆದು ನಿಂತಿರುವ 20 ಎಕರೆ ಕಬ್ಬಿನ ಬೆಳೆಯನ್ನು ನೀವು ಕೂಡ ನೋಡಿರ್ಬೋದು ಅನ್ಕೊಂತೀನಿ. ನೋಡಿದ್ದೇನೆ, ಅಷ್ಟೇ ಯಾಕೋ ನೋಡಿ ತುಂಬಿಕೊಂಡಿದ್ದೇನೆ. ಇನ್ನು ಮುಂದೆ ಅದು ಸುಟ್ಟು ಬೂದಿ ಆಗುವುದನ್ನು ನೋಡಿ ಮನ ತುಂಬಿಕೊಳ್ಳಬೇಕು ಅಷ್ಟೇ. ಈ ನೀಲ್ಕಂಠ ಹೇಳಲು ಹೊರಟಿರುವುದು ಇದೇ ಮಾವ, ಪ್ಲಾನ್ ಮಾಡಿದ್ದು ಕೂಡ ಇದನ್ನೇ. ಓಕೆ ನೀಲಕಂಠ, ಈ ಕ್ಷಣದಿಂದಲೇ ಈ ಕಪಟ ನಾಟಕಕ್ಕೆ ತಡೆಯಬಹುದೇ ಇಲ್ಲ. ಆಟ ಯಾವುದೇ ಆಗಿರಲಿ, ಅಖಾಡ ಯಾವುದೇ ಆಗಿರಲಿ, ಎಲ್ಲವೂ ಈ ಗಡಂದೇ ಆಗಿರಬೇಕ. ಬಾಬು, ಏ ಪ್ಲೇಟ್ ಬಾಬು, ಊರು ಮುಂದೆ ಫಲವತ್ತಾಗಿ ಬೆಳೆದು ನಿಂತ 20 ಎಕರೆ ಕಬ್ಬಿನ ಬೆಳೆಗೆ ಬೆಂಕಿ ಹಚ್ಚಿ ಬಾ. ಮುಂದಿರುವ 20 ಎಕರೆ ಕಬ್ಬಿನ ತೋಟವೆಂದರೆ ಕರ್ಣಕುಬೇರದ್ದು ಅಲ್ವಾ ಗೌಡ್ರೆ? ಹೌದು, ಆ ಜಮೀನು ಕರ್ಣ ಕುಬೇರದೇ ನಿಜ. ಆದರೆ ನೀನು